ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಮಾಡ್ತಾರಂಥ ರೆಸಿಪಿ ಡಿಫ್ರೆಂಟಾಗಿ. ಮನೆಯಲ್ಲಿರುವಂಥ ರಾಗಿ ಹಿಟ್ಟಿಂದ ಒಂದು ಬೋಂಡ ಮಾಡೋದು ತೋರಿಸ್ಕೊಡ್ತೀನಿ. ಯಾಕಂದರೆ ಇದು ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಕೆಲವರು ಟೇಸ್ಟ್ ಮಾಡಿರಲ್ಲ. ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಯಾಕಂದರೆ ರಾಗಿ ಹಿಟ್ಟು ಅಂದರೆ ಎಲ್ಲರೂ ಮನೆಯಲ್ಲಿ ಇರುತ್ತಲ್ಲ, ಈಸಿಯಾಗಿ ಮಾಡ್ಕೊಬೋದು. ಇವಾಗ ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ರಾಗಿ ಹಿಟ್ಟು, ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿರಲಿ. ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿರೋದು, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಸೋಡಾನು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನೀವು ಮೊದಲು ಟೈಮ್ ಮಾಡೋದಂದರೆ ಒಂದು ಸ್ವಲ್ಪ ಟ್ರೈ ಮಾಡಿ, ಸ್ವಲ್ಪನೇ ಯೂಸ್ ಮಾಡಿಕೊಂಡು. ನಾನಿಲ್ಲಿ 1 ಕಪ್ ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಬೋಂಡ ಬಜ್ಜಿಗೆ ಯೂಸ್ ಮಾಡ್ತೀರಲ್ಲ, ಅದೇ ಕಡಲೆ ಹಿಟ್ಟು. ಇದಕ್ಕೆ ಸೋಡಾ ಹಾಕ್ಕೊತಾ ಇದ್ದೀನಿ. ಸೋಡಾ ಹಾಕಿದ್ರೇ ಇದು ಸ್ವಲ್ಪ ಸಾಫ್ಟಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ. ಸೋಡಾ ಹಾಕಿಲ್ಲ ಅಂದರೆ ರಾಗಿ ಹಿಟ್ಟು ಆಗಿರೋದ್ರಿಂದ ಅದು ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಇದಕ್ಕೆ ಖಾರದ ಪುಡಿ, ಜೀರಿಗೆ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮತ್ತು ಇನ್ನೊಂದೇನೆಂದರೆ, ನೀವು ಕಡಲೆ ಹಿಟ್ಟು, ರಾಗಿ ಹಿಟ್ಟು ಅರ್ಧ, ಕಡಲೆ ಹಿಟ್ಟು ಅರ್ಧ, ಆ ಥರನೂ ಮಾಡ್ಕೊಬೋದು. ಆದರೆ ಈ ಥರ ಮಾಡಿದ್ರೆ ಸ್ವಲ್ಪ ಗಟ್ಟಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಂದರೆ ಸಮ ಪ್ರಮಾಣದಲ್ಲೂ ಹಾಕ್ಕೊಂಡು ಮಾಡ್ಕೊಬೋದು. ಇದಕ್ಕೆ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ, ಇದು ಟೇಸ್ಟ್ ಮತ್ತು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರನೇ ಅಕಸ್ಮಾತ್ ನಿಮ್ಮ ಹತ್ರ ಕಡಲೆ ಹಿಟ್ಟು ಮನೇಲಿ ಇಲ್ಲ, ಖಾಲಿಯಾಗಿದೆ, ಅಂಗಡಿಗೆ ಹೋಗಿ ತೊಗೊಬರೋಕೆ ಆಗೋದಿಲ್ಲ ಅಂದ್ರೇನು, ಹುರ್ಗಡ್ಲೆ ಇರುತ್ತಲ್ಲ, ಚಟ್ನಿ ಯೂಸ್ ಮಾಡ್ತಿರಲ್ಲ, ಅದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಅದನ್ನು ಯೂಸ್ ಮಾಡ್ಕೊಬೋದು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾರ್ಮಲ್ ಬೋಂಡಾಗಿ ಹಿಟ್ಟು ಕಳಿಸ್ತೀರಲ್ವ, ಆ ಥರ ಕಳಿಸ್ಕೊಳ್ಳೋಣ. ತೀರ ತೆಳ್ಳಗಲ್ಲ, ಒಂದು ಸ್ವಲ್ಪ ಸಾಫ್ಟಾಗಿ ಎಣ್ಣೆಲಿ ರೌಂಡಾಗಿ ಬಿಡೋ ಥರ ಕಳಿಸ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ಇವಾಗ ನಾನು ನೀರು ಹಾಕ್ಕೊಂಡು ಕಳಿಸ್ತಾ ಇದ್ದೀನಲ್ಲ, ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ತೀರ ಗಟ್ಟಿ ಮಾಡಿದ್ರೆ ಸರಿಯಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರನೇ ಇದನ್ನು ಇದೇ ರೀತಿ ನಾನು ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಏನಿಲ್ಲ, ಇದು ಒಂದು 5 ರಿಂದ 6 ಜನ ಇರೋರಿಗೆ ಇದು ತುಂಬಾ ಈಸಿಯಾಗಿ ಸ್ನ್ಯಾಕ್ಸ್ ರೆಸಿಪಿ ಆಗೋಗುತ್ತೆ ಒನ್ ಟೈಮ್ಗೆ. ತಿಂದು ಮತ್ತು ಊಟಕ್ಕೆ ನೆಂಚ್ಕೊಳಕ್ಕೂ ಇಟ್ಕೊಬೋದು, ಅಷ್ಟಾಗುತ್ತೆ ನಾನು ತೊಗೊಂಡಿರೋ ಅಳತೆದಲ್ಲಿ. ಇವಾಗ ಇದನ್ನು ಕಳಿಸಿಟ್ಟಿದ್ದೀನಿ. ಇದನ್ನು ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ಅಷ್ಟೊತ್ತಿಗೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೋಬೇಕಲ್ವ. ಎಣ್ಣೆ ಕಾಯೋವರೆಗೂ ಅದು ನೆಂದರೆ ಸಾಕು. ಎಣ್ಣೆನ ಕಾಯಕ್ಕೆ ಇಟ್ಟಿದೆ. ಇವಾಗ ಇದರಿಂದ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎತ್ಕೊತೀನಿ. ಸ್ವಲ್ಪ ಬೋಂಡ ಅನ್ನೋದಕ್ಕೆ ಎಣ್ಣೆ 1 ಟೇಬಲ್ ಸ್ಪೂನ್ ಬಿಸಿ ಎಣ್ಣೆ ಹಾಕಿದ್ರೆ ಅದು ಏನಾಗುತ್ತೆ ಅಂದರೆ, ನೀವು ಫ್ರೈ ಮಾಡೋವಾಗ ಬಾಣಲಿಯಿಂದ ತೆಗಿತೀರಲ್ಲ, ಆವಾಗ ಎಣ್ಣೆ ಅಂಶ ಜಾಸ್ತಿ ಇರೋಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆ ಯೂಸ್ ಮಾಡೋದು. ನೆನಪಿರಲಿ, ಕ್ರಿಸ್ಪಿಯಾಗಿ ಬರೋದಕ್ಕೆ ಬಿಸಿ ಎಣ್ಣೆ ಹಾಕ್ತೀರಿ, ಮತ್ತು ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ. ಇವಾಗ ಎಣ್ಣೆ ಕಾದಿತ್ತಲ್ಲ, ಇದನ್ನು ನಾನು ಬೋಂಡನ ಚಿಕ್ಕದಾಗಿ ಮಾಡ್ಕೊತೀನಿ. ಈ ರಾಗಿ ಹಿಟ್ಟಲ್ಲಿ ತುಂಬ ರೆಸಿಪಿ ಮಾಡ್ಬೋದು. ಇಡ್ಲಿ, ಪಕೋಡ, ಮತ್ತು ಪುಟ್ಟು, ಆ ಥರ ಎಲ್ಲ ರೆಸಿಪಿಗಳು ಮಾಡ್ಬೋದು. ಇನ್ನು ಮುಂದೆ ತೋರಿಸ್ತೀನಿ. ಇದೇ ಫಸ್ಟ್ ರಾಗಿ ಹಿಟ್ಟಲ್ಲಿ ಈ ಥರ ಬೋಂಡ ರೆಸಿಪಿ ತೋರಿಸೋದು. ನಾವು ಮನೇಲಿ ಯಾವಾಗ ಬೇಕೋ ಅವಾಗ ಮಾಡ್ಕೊತಾ ಇದ್ರಿ, ವೀಡಿಯೋಗೆ ಮಾಡಿರಲಿಲ್ಲ, ಹಂಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಲಾಕೌಟ್ ಆಗಿರೋದ್ರಿಂದ ಈಸಿಯಾಗಿ ಮನೇಲಿರೋವಂಥದ್ರಲ್ಲೇ ಮಾಡ್ಕೊಬೋದು. ಅದು ಹೆಲ್ತ್ಗೂ ಒಳ್ಳೇದಿದೆ. ರಾಗಿ ಹಿಟ್ಟು ದೇಹಕ್ಕೆ ತಂಪು. ನಾರ್ಮಲಾಗಿ ನೀವು ಬೋಂಡನ ಯಾವ ರೀತಿ ಬೇಯಿಸ್ತೀರೋ ಅದೇ ರೀತಿ ಬೇಯಿಸ್ಕೊಳ್ಳಿ. ಇದ್ರಲ್ಲಿ ಕಲರ್ ಗೊತ್ತಾಗೋದಿಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಒಂದು 3 ರಿಂದ 4 ನಿಮಿಷವರೆಗೂ ಬೇಯಿಸ್ಕೊಂಡ್ರೆ ಟೈಮಿಂಗ್ ಪ್ರಕಾರ ನಿಮ್ಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಂದು 3 ರಿಂದ 4 ನಿಮಿಷ ಆಗಿದೆ. ಚೆನ್ನಾಗಿ ಬಂದಿದೆ. ಇದು ಯಾವ ರೀತಿ ಇರುತ್ತೆ ಅಂದರೆ, ತಿನ್ನೋವಾಗ ಕರುಮ್ ಅಂತ ಚೆನ್ನಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನೀವು ಬೇರೆ ಈರುಳ್ಳಿ, ಕೊತ್ತಂಬರಿ ಎಲ್ಲ ಬೇಕಂದರೆ ಇದಕ್ಕೆ ನೀವು ಕ್ಯಾರೆಟ್ ತುರಿ, ಆ ಥರ ತರಕಾರಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲ ಜಾಸ್ತಿ ಈರುಳ್ಳಿ ಹಾಕಿ ಪಕೋಡ ಥರನೂ ಮಾಡ್ಕೊಬೋದು. ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ. ಕಲರ್ ನೋಡೋಕೆ ಒಂದು ಸ್ವಲ್ಪ ಇದಾಗಿರ್ಬೋದು, ಅದರ ಟೇಸ್ಟ್ ಮತ್ತು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಖಂಡಿತ ಇವತ್ತು ಮಾಡಿರೋ ಈ ರಾಗಿ ಬೋಂಡ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ. ಯಾವ ರೀತಿ ಬಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.